ಆಯಿಲಿ ಸ್ಕಿನ್ ಇರೋರೆ ಅಂದರೆ ವಿಟಮಿನ್ ಇ ಕ್ಯಾಪ್ಸನ್ನ ಕಮ್ಮಿ ಯೂಸ್ ಮಾಡಿ. ಓಕೆನಾ. ನಮ್ಮದು ಕಣ್ಣ ಹತ್ರ ಈ ಬೆರಳಲ್ಲಿ ಮಸಾಜ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಕೆಮಿಕಲ್ ಇಲ್ಲದೇ ಹೇಗೊಂದು ಫೇಸ್ ಜೆಲ್ನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಯೂಸ್ ಆಗುತ್ತೆ. ನಿಮಗೇನು ತುಂಬ ಡಾರ್ಕ್ ಸರ್ಕಲ್ ಇದ್ದರೆ, ಆ್ಯಕ್ನೆ ಇದ್ದರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದನ್ನ ಲೇಡೀಸ್ ಮಾತ್ರ ಅಲ್ಲ, ಹುಡುಗರು ಕೂಡ ಯೂಸ್ ಮಾಡ್ಬೋದು. ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮ ಹತ್ರ ಈ 3 ಪ್ರಾಡಕ್ಟ್ ಇದ್ದರೆ ಸಾಕು. ನೀವೇ ಮನೆಯಲ್ಲೇ ನ್ಯಾಚುರಲ್ ಆಗಿ ಬಜೆಟ್ ಫ್ರೆಂಡ್ಲಿ ಆಗಿರೋ ಒಂದು ಫೇಸ್ ಕ್ರೀಮ್ನ ರೆಡಿ ಮಾಡ್ಕೋಬೋದು. ಸೊ ಇದಕ್ಕೆ ಬೇಕಾಗಿರೋದು 1 ಸ್ಪೂನಷ್ಟು ರೋಸ್ ವಾಟರ್ ಆ್ಯಂಡ್ ಒಂದು ವಿಟಮಿನ್ ಇ ಕ್ಯಾಪ್ಸಲ್, 1 ಸ್ಪೂನಷ್ಟು ಅಲೋವೆರಾ ಜೆಲ್. ಸೊ ಇಷ್ಟು ಇದ್ರೆ ಸಾಕು. ತುಂಬ ಚೆನ್ನಾಗಿ, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡೋ ಒಂದು ಫೇಸ್ ಜೆಲ್ನ ಮನೇಲೇ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಇರೋದಿಲ್ಲ. ತುಂಬ ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ಸ್ಕಿನ್ ಕೂಡ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ. ಓಕೆನಾ. ಸೊ ಅಪ್ಲೈ ಮಾಡಿದ್ರೆ ಸ್ಕಿನ್ ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ನಾವು ಬೇರೆ ಥರ ಕ್ರೀಮ್ ಯೂಸ್ ಮಾಡಿದ್ರೆ ಸ್ಕಿನ್ ಹಾಳಾಗುತ್ತೆ, ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ, ತುಂಬ ಕೆಮಿಕಲ್ ಹಾಕಿರ್ತಾರೆ ಅಂತ ಟೆನ್ಷನ್ ಇರುತ್ತೆ. ಬಟ್ ಈ ಥರ ಒಂದು ಯೂಸ್ ಮಾಡಿದ್ರೆ, ಈ ಥರ ಒಂದು ಮನೇಲೇ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಯಾವುದೇ ಥರ ಭಯ ಇರೋದಿಲ್ಲ ಸ್ಕಿನ್ ಹಾಳಾಗುತ್ತೆ ಅಂತ. ಆ್ಯಂಡ್ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಓಕೆನಾ. ನಾವು ಯಾವುದೇ ಥರ ಮುಖಕ್ಕೆ ಫೇಸ್ ಕ್ರೀಮ್ ಹಚ್ಚಿದ್ರು ಕೂಡ ಅದು ಓವರ್ ನೈಟಲ್ಲಿ ಎಫೆಕ್ಟ್ ಕೊಡುತ್ತೆ ಅಂತ ತಿಳ್ಕೊಬಾರ್ದು. ಆ ಥರ ಏನಾದ್ರು ಇದ್ದರೆ ತುಂಬ ಕೆಮಿಕಲ್ ಹಾಕಿರ್ತಾರೆ ಆ್ಯಂಡ್ ಸ್ಕಿನ್ನ ಇನ್ನೂ ಡ್ಯಾಮೇಜ್ ಮಾಡುತ್ತೆ. ಓಕೆನಾ. ಸೊ ಈ ಥರ ನ್ಯಾಚುರಲ್ ಆಗಿ ಸಿಗೋ ವಸ್ತುವಿಂದಲೇ ಒಂದು ಕ್ರೀಮ್ ಮಾಡ್ಕೊಂಡು ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಒಳಗಿನಲ್ಲೇ ಗ್ಲೋ ಬರುತ್ತೆ. ಏನು ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ಅದು ರಿಪೇರ್ ಮಾಡುತ್ತೆ. ಸೊ ಸ್ಕಿನ್ ರಿಪೇರ್ ಮಾಡೋದ್ರಿಂದ ಅದು ಗ್ಲೋ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ 3 ವಸ್ತು ಯೂಸ್ ಮಾಡಿಕೊಂಡು ಹೇಗೊಂದು ಕ್ರೀಮ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಇವಾಗ ಫಸ್ಟ್ ಒಂದು ಬೌಲ್ ತೊಗೋಬೇಕಾಗುತ್ತೆ, ಕ್ಲೀನಾಗಿ ವಾಶ್ ಮಾಡಿರೋದು. ಸೊ ಒಂದು ಬೌಲ್ ತೊಗೊಂಡು ನಾನು ಇದಕ್ಕೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ತಿದ್ದೀನಿ. ಇಷ್ಟು 1 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ತಿದ್ದೀನಿ. ಅಲೋವೆರಾ ಜೆಲ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ತುಂಬ ತೇವ ಇರೋ ಥರ ನೋಡ್ಕೊಳ್ಳುತ್ತೆ. ತುಂಬ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ಡ್ರೈ ಸ್ಕಿನ್ ಇರೋರು ಏನಂದ್ರೂ ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ತುಂಬ ಬೇಗ ಡ್ರೈನೆಸ್ ಫೀಲ್ ಆಗೋದಿಲ್ಲ. ನಿಮ್ಮ ಹತ್ರ ನ್ಯಾಚುರಲ್ ಆಗಿ ಅಲೋವೆರಾ ಇದ್ದರೆ, ಪ್ಲಾಂಟಿಂದ ತೊಗೊಂಡಿರೋದಾದರೆ ಅದು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ಮಾರ್ಕೆಟಲ್ಲಿ ಸಿಗೋ ಅಲೋವೆರಾ ಆದರೂ ಯೂಸ್ ಮಾಡ್ಬೋದು. ಅದು ಪ್ಯೂರ್ ಆಗಿರಬೇಕು. ಸೊ 1 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕಿದ್ದೀನಿ ನಾನು ಇದಕ್ಕೆ. ನೋಡಿ. ಸೊ ಇದಕ್ಕೆ ನೆಕ್ಸ್ಟು ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ತಿದ್ದೀನಿ. ಸೊ ವಿಟಮಿನ್ ಇ ಕ್ಯಾಪ್ಸಲ್ ಬಂದುಬಿಟ್ಟು ನಮ್ಮ ಸ್ಕಿನ್ ರಿಪೇರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಒಳಗಿಂದ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಒಂದು ಹಾಕ್ತಿದ್ದೀನಿ. ನಿಮ್ದು ಏನಾದ್ರೂ ಆಯಿಲಿ ಸ್ಕಿನ್ ಆಗಿದ್ದರೆ ನೀವು 1 ಸ್ಪೂನ್ ಅಲೋವೆರಾ ಜೆಲ್ಗೆ 1 ವಿಟಮಿನ್ ಇ ಕ್ಯಾಪ್ಸಲ್ ಸಾಕಾಗುತ್ತೆ. ಬಟ್ ಏನು ಡ್ರೈ ಸ್ಕಿನ್ ಆಗಿದ್ದರೆ 2 ಹಾಕ್ಕೊಳ್ಳಿಗೇನೂ ಆಗೋದಿಲ್ಲ. ಬಟ್ ಆಯಿಲಿ ಸ್ಕಿನ್ ಇರೋರಿಗೆ ಬೇಗ ಅದು ತುಂಬ ಆಯಿಲಿ ಫೀಲ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ 1 ಹಾಕ್ಕೊಂಡು ಸಾಕಾಗುತ್ತೆ. ಸೊ ನಾರ್ಮಲ್ ಸ್ಕಿನ್ ಇರೋರು ಕೂಡ 1 ಹಾಕ್ಕೋಬೋದು. ಸೊ ಆಯಿಲಿ ಸ್ಕಿನ್ ಇರೋರು ವಿಟಮಿನ್ ಇ ಕ್ಯಾಪ್ಸಲ್ನ ಜಾಸ್ತಿ ಹಾಕಬಾರ್ದು. ಪಿನ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಯಾಕೆಂದರೆ ಸಿಸಲ್ ಕಟ್ ಮಾಡಿದ್ರೆ ಅದು ಆಯಿಲು ಸಿಸರಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು. ಸೊ ಈ ಥರ ಇದನ್ನ ಚುಚ್ಚಿಬಿಟ್ಟು ಇದಕ್ಕೆ ಫುಲ್ ಹಾಕೋಬೇಕಾಗುತ್ತೆ. 1 ಫುಲ್ಲು. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನು 1 ಸ್ಪೂನಷ್ಟು ರೋಸ್ ವಾಟರ್ ಹಾಕ್ತಿದ್ದೀನಿ. ಈ ರೋಸ್ ವಾಟರ್ ಬಂದುಬಿಟ್ಟು ನಮ್ಮ ಇದು ಫೇಸ್ಗೆ ಟೋನರ ಕೂಡ ಕೆಲಸ ಮಾಡುತ್ತೆ. ನಮ್ಮ ಫೇಸ್ ಟೋನ್ ಕೂಡ ಇಂಪ್ರೂವ್ ಮಾಡುತ್ತೆ. ನನ್ನ ಜೊತೆಗೆ ಇದು ಒಂದು ಥರ ಫ್ರೆಶ್ನೆಸ್ ಕೊಡುತ್ತೆ ಫೇಸ್ಗೆ. ಸೊ ಹಾಗಾಗಿ 1 ಸ್ಪೂನಷ್ಟು ಇದನ್ನು ಕೂಡ ಹಾಕ್ತಿದ್ದೀನಿ. ನೋಡಿ, ಇದನ್ನು ಕೂಡ ಹಾಕ್ತಿದ್ದೀನಿ. ಸೊ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದ್ರದ್ದು ಕಲರ್ ವೈಟಿಶ್ ಬರಬೇಕು. ಸೊ ಅಲ್ಲಿವರೆಗೂ ಕೂಡ ಈ ಥರ ವೈಟಿಶ್ ಬರಬೇಕು. ಸೊ ಅಲ್ಲಿವರೆಗೂ ಕೂಡ ಮಿಕ್ಸ್ ಮಾಡಬೇಕು. ಇದು ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಿ ಸಾಕು. ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಅದು. ನೋಡಿ, ಇದೊಂಥರ ಮ್ಯಾಜಿಕ್ ಕ್ರೀಮ್ ಅಂತ ಕೂಡ ಅನ್ಬೋದು. ನೋಡಿ, ಇದು ಕ್ಲೀನಾಗಿ ಮಿಕ್ಸ್ ಆಗಿದ್ಮೇಲೆ ತುಂಬ ಸಾಫ್ಟ್ ಆಗುತ್ತೆ ಈ ಕ್ರೀಮು. ಆ್ಯಂಡ್ ನಾವು 1,000-2,000 ಕೊಟ್ಬಿಟ್ಟು ಆಚೆ ತೊಗೊಂಬರೋ
ಕ್ರೀಮ್ಗಿಂತ ಇದು ತುಂಬ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ, ಬೇರೆ ಏನೇನೋ ಹಾಕಿರ್ತಾರೆ. ಬಟ್ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದು. ಬರೀ ಒಂದು ಅಲೋವೆರಾ ಜೆಲ್ಲಿಂದ ಮತ್ತು ರೋಸ್ ವಾಟರಿಂದ, ವಿಟಮಿನ್ ಇ ಕ್ಯಾಪ್ಸಲಿಂದ. ವಿಟಮಿನ್ ಇ ಕ್ಯಾಪ್ಸಲ್ ಅಂತೂ ನಮ್ಮ ಸ್ಕಿನ್ಗೆ ತುಂಬ ತುಂಬ ಹೆಲ್ಪ್ ಮಾಡುತ್ತೆ ಸ್ಕಿನ್ ಗ್ಲೋ ಆಗೋದಕ್ಕೆ. ಆ್ಯಂಡ್ ನಮ್ಮ ಸ್ಕಿನ್ ಗ್ಲೋ ಆಗಬೇಕಂದ್ರೆ ವೈಟ್ ಆಗಬೇಕು ಅಂತ ಅಲ್ಲ, ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಹೇಗಿದೆಯೋ ಅದನ್ನೇ ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಅಲ್ವಾ. ಯಾವ ಥರ ರ್ಯಾಷಸ್ ಇಲ್ದಲೆ, ಪಿಂಪಲ್ ಇಲ್ದಲೇ. ಸೊ ಆ ಥರ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಸೊ ಈ ಥರ ಒಂದು ಕ್ರೀಮ್ನ ನಮ್ಮ ಮನೇಲಿ ಎಷ್ಟು ಆರಾಮಾಗಿ ಮಾಡ್ಕೊಬೋದು. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತುಂಬ ಸಾಫ್ಟಾಗಿ ಆಗಿದೆ. ಸೊ ಇದನ್ನ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲು ಫೇಸ್ನ ವಾಶ್ ಮಾಡಬೇಕಾಗುತ್ತೆ. ಆ್ಯಂಡ್ ಬೆಟರ್ ಇದನ್ನ ನೈಟ್ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ. ನೈಟ್ ಹಚ್ಚಿ ಹಾಗೆ ಮಲ್ಕೊಳ್ಳೋದ್ರಿಂದ ಸ್ಕಿನ್ ತುಂಬ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ಇದನ್ನ ನೀವು ಸ್ಟೋರ್ ಕೂಡ ಮಾಡ್ಕೋಬೋದು. ಯಾವಾಗ ಅಂತಂದರೆ ನಿಮ್ದು ಏನಾದರೂ ನ್ಯಾಚುರಲ್ ಪ್ಲಾಂಟ್ ಹಾಕಿದರೆ ಇದನ್ನ ನೀವು ಸ್ಟೋರ್ ಕೂಡ ಮಡಿಕೋಬೋದು. ಏನೋ ನ್ಯಾಚುರಲ್ ಆಗಿ ಇರೋ ಅಲೋವೆರಾ ಜೆಲ್ ಪ್ಲಾಂಟಿನ ತೊಗೊಂಬಂದು ಅಲೋವೆರಾ ಜೆಲ್ ಹಾಕಿದರೆ ಒಂದು 3-4 ಡೇಸ್ವರೆಗೂ ಕೂಡ ನೀವು ಫ್ರಿಜ್ಜಲ್ಲಿ ಇರ್ಬೋದು. ಇಲ್ಲ ಅಂಗಡಿ ಮನೆ ತೊಗೊಂಬಂದಿರೋ ಅಲೋವೆರಾ ಜೆಲ್ ಆದರೆ ಅಟ್ಲೀಸ್ಟ್ ಒಂದು 15 ಡೇಸ್ವರೆಗೂ ಕೂಡ ಫ್ರಿಜ್ಜಲ್ಲಿ ಇಟ್ಟು ಎವ್ರಿ ನೈಟ್ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ನೀವು ಎವ್ರಿ ನೈಟ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬೇಕಾದ್ರೆ ನೀವೊಂದು ಫಿಟ್ ತೊಗೊಂಡು ಮಾಡಿಕೊಳ್ಳಿ. ಇವಾಗ ಹೇಗಿದ್ದೀವಿ, ಇವಾಗ ಅಪ್ಲೈ ಮಾಡೋದಕ್ಕಿಂತ ಫಸ್ಟು ನಮ್ಮ ಸ್ಕಿನ್ ಹೇಗೆ ಡಲ್ ಆಗಿರುತ್ತೆ, ಹೇಗೆ ಆಕ್ನೆ ಇರುತ್ತೆ, ಹೇಗೆ ಡಾರ್ಕ್ ಸರ್ಕಲ್ ಇರುತ್ತೆ ಅಲ್ವಾ. ಸೊ ಅದಾಗಿ ಈ ಕ್ರೀಮ್ನ 20 ಡೇಸ್ ಕಂಟಿನ್ಯೂಸ್ ಆಗಿ ಹಚ್ಕೊಂಡು ಬಂದಮೇಲೆ ನಮ್ಮ ಸ್ಕಿನ್ ಹೇಗೆ ಗ್ಲೋ ಆಗುತ್ತೆ ಅಂತ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೇಗೆ ಚೇಂಜ್ ಆಗಿದೆ ಅಂತ. ಸೊ ಇವಾಗ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟು ಇದನ್ನ ಅಪ್ಲೈ ಮಾಡೋದಕ್ಕಿಂತ ಫಸ್ಟು ಫೇಸ್ನ ಕ್ಲಿಯರಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮಲ್ಲಿ ಫೇಸಲ್ಲಿ ಏನು ಡಸ್ಟ್ ಇದೆ ಅದೆಲ್ಲ ಕ್ಲಿಯರಾಗಿ ಹೋಗಬೇಕು. ಸೊ ಫೇಸ್ನ ಒಂದ್ಸಲ ಕ್ಲೀನಾಗಿ ವಾಶ್ ಮಾಡಬೇಕು. ಸೊ ಅದನ್ನು ವಾಶ್ ಮಾಡಿದ್ದೀನಿ. ಸೊ ಇಷ್ಟು ಸಾಕಾಗುತ್ತೆ. ಇಷ್ಟು ಸ್ವಲ್ಪ ತೊಗೊಂಡು, ಜಾಸ್ತಿ ಬೇಡ, ಸ್ವಲ್ಪ ತೊಗೊಂಡು ಕ್ಲೀನಾಗಿ ಫೇಸ್ಗೆ ಹಚ್ಚಿ ಮಸಾಜ್ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮದು ಕಣ್ಣ ಹತ್ರ ಈ ಬೆರಳಲ್ಲಿ ಮಸಾಜ್ ಮಾಡಬೇಕು. ನೋಡಿ ಈ ಥರ ನೀವು ಏನಾದರೂ ಒಂದು 20 ಡೇಸ್ ಕಂಟಿನ್ಯೂಸ್ ಹಚ್ತಾ ಬಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೀವು ಈ ಜೆಲ್ನ ಒಂದು 8 ಬಾಕ್ಸಲ್ಲಿ ಹಾಕಿಬಿಟ್ಟು, ಒಂದು ಚಿಕ್ಕ ಬಾಕ್ಸ್ ಡಬ್ಬಿಲಿ ಹಾಕಿಬಿಟ್ಟು ಒಂದು 2 ವೀಕ್ಸ್ವರೆಗೂ ಕೂಡ ಫ್ರಿಜ್ಜಲ್ಲಿ ಇಡ್ಬೋದು. ಅಂದರೆ ಏನಂದ್ರೂ ನಿಮ್ಮದು ಅಲೋವೆರಾ ಜೆಲ್ ಅಂಗಡಿನ ತೊಗೊಂಬಂದಿರೋದಾದರೆ ಒಂದು 2 ವೀಕ್ಸ್ವರೆಗೂ ಕೂಡ ಫ್ರಿಜ್ಜಲ್ಲಿ ಇಟ್ಟು ಹಚ್ಕೋಬೋದು, ಅಪ್ಲೈ ಮಾಡ್ಕೋಬೋದು. ಬಟ್ ಏನಂದ್ರೂ ಫ್ರೆಶ್ ಆಗಿ ಪ್ಲಾಂಟಿಂದ ಕಿತ್ಕೊಂಡ್ಬಂದು ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಒಂದು 3 ಡೇಸ್ವರೆಗೂ ಸ್ಟೋರ್ ಮಾಡಿದ್ರೆ ಸಾಕಾಗುತ್ತೆ ಅನಿಸುತ್ತೆ. ಯಾಕೆಂದರೆ ಅದು ಪ್ಲಾಂಟಿಂದ ಹಾಗೆ ಬಂದಿರೋದ್ರಿಂದ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಒಂದು 3-4 ಡೇಸ್ವರೆಗೂ ಕೂಡ ನೀವು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು. ಸೊ ನೋಡಿ ಇದು ಈ ಥರ ಮಿಕ್ಸ್ ಆಗಿದ್ಮೇಲೆ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಆಗುತ್ತೆ. ನೀವು ಟಚ್ ಮಾಡಿದ್ರು ತುಂಬ ಸಾಫ್ಟ್ ಫೀಲ್ ಆಗುತ್ತೆ. ಸೊ ನಾವೇನು ಅಂಗಡಿಗೆ ತೊಗೊಂಬಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ಥರ ಮನೇಲೇ ನ್ಯಾಚುರಲ್ ಆಗಿ ಸಿಗೋ ಪ್ಲಾಂಟಿಂದ ಈ ಥರ ಒಂದು ಕ್ರೀಮ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಅಬ್ಸರ್ವ್ ಆಗುತ್ತೆ ಸ್ಕಿನ್ ಕೂಡ. ಆ್ಯಂಡ್ ಓವರ್ ನೈಟ್ ರಿಸಲ್ಟ್ ಬೇಕಂತಂದರೆ ಯಾವುದೂ ಕೂಡ ಆಗೋದಿಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನೀವು ಡೇ ಬೈ ಡೇ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಏನಂದ್ರೂ ನೈಟ್ ಅಪ್ಲೈ ಮಾಡಿಕೊಂಡು ಹಾಗೆ ಓವರ್ ನೈಟ್ ಮಲ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿ, ಫೇಸ್ ವಾಶ್ ಮಾಡಿ ಮಲ್ಕೋಬೋದು. ಇಲ್ಲಾಂತಂದರೆ ಬೆಟರ್ ರಿಸಲ್ಟ್ ಬೇಕಂತಂದರೆ ನೀವು ರಾತ್ರಿ ಫುಲ್ ಹಾಗೆ ಬಿಟ್ಬಿಟ್ಟು ರಾತ್ರಿ ಅಪ್ಲೈ ಮಾಡಿ ಓವರ್ ನೈಟ್ ಹಾಗೆ ಬಿಟ್ಟು ಮಾರ್ನಿಂಗ್ ವಾಶ್ ಮಾಡಿದ್ರೆ ತುಂಬ ನ್ಯಾಚುರಲ್ ಆಗಿ ಗ್ಲೋ, ನಿಮ್ಮ ಸ್ಕಿನ್ ಖಂಡಿತ ಗ್ಲೋ ಆಗಿರುತ್ತೆ. ಮತ್ತು ನಿಮ್ದು ಏನಾದರೂ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು
ಸೊ ನಿಮ್ಮ ಫೇಸಲ್ಲಿ ಅಂದರೆ ಕಿವಿ ಹತ್ರ ಒಂದು ಸ್ವಲ್ಪ ಹಾಕ್ಕೊಂಡು ಟೆಸ್ಟ್ ಮಾಡಿದ್ರೆ ಬೆಟರ್. ಏನಾದರೂ ರ್ಯಾಷಸ್ ಅಲರ್ಜಿ ಅಂತ ಏನೋ ಪ್ರಾಬ್ಲಮ್ ಇದ್ದರೆ ಸೊ ಗೊತ್ತಾಗುತ್ತೆ ನಿಮಗೆ ಅಪ್ಲೈ ಮಾಡೋದಕ್ಕಿಂತ ಮೊದಲು. ನಿಮ್ದು ಏನಾದರೂ ಆಯಿಲಿ ಸ್ಕಿನ್ ಇರೋರು ಅಲಿವೆರಾ ಜೆಲ್ನ 1 ಸ್ಪೂನ್ ಯೂಸ್ ಮಾಡಿದ್ರೆ ವಿಟಮಿನ್ ಇ ಕ್ಯಾಪ್ಸೂಲ್ 1 ಸಾಕಾಗುತ್ತೆ. ಸೊ 2 ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಬೈ ಡ್ರೈ ಸ್ಕಿನ್ ಇರೋರು 2 ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ಆಲ್ರೆಡಿ ಡ್ರೈ ಇರುತ್ತೆ ಅಲ್ಲ, ಸೊ ಹಾಗಾಗಿ ವಿಟಮಿನ್ ಇ ಕ್ಯಾಪ್ಸೂಲ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಸೊ ಆಯಿಲಿ ಸ್ಕಿನ್ ಇರೋರು ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಕಮ್ಮಿ ಯೂಸ್ ಮಾಡಿ, ಓಕೆನಾ. ಸೊ ಇದು ಟಿಪ್ಸ್ ಆಗಿರುತ್ತೆ. ಇದೇ ಥರ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ವಿಡಿಯೋಸ್ ಬೇಕಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.